ಮೇಷರಾಶಿಯವರು ಬೆಲೆ ಬಾಳತಕ್ಕಂತಹ ವಸ್ತುಗಳನ್ನು ಜೊತೆಯಲ್ಲಿಟ್ಟುಕೊಂಡು, ಹೆಚ್ಚಿನ ಹಣವನ್ನು ಕೈಯಲ್ಲಿಟ್ಟುಕೊಂಡು, ಒಡವೆ ವಸ್ತ್ರಗಳನ್ನು ಇಟ್ಟುಕೊಂಡು ಪ್ರಯಾಣ ಮಾಡ್ತಕ್ಕಂಥದ್ದು ಈ ದಿವಸ ಒಳ್ಳೆಯದಲ್ಲ. ಅದಕ್ಕೆ ಆಪತ್ತಿದೆ ಅನ್ನುವಂತಹ ಸೂಚನೆಗಳಿದೆ. ಅನುಭವ ನಿಮಗೆ ದಾರಿದೀಪವಾಗಬೇಕು. ಹಾಗಂತ ಯಾವುದೋ ಒಂದು ಕಹಿಯ ಅನುಭವವನ್ನು ಪುನಃ ಜ್ಞಾಪಿಸ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ. ಅದರಿಂದ ಎಚ್ಚರಿಕೆಯನ್ನ ಅಥವಾ ಯಾವುದೋ ಒಂದು ರೀತಿಯ ಸರಿಯಾದಂತಹ ಸ್ಥಿರವಾದಂತಹ ಮನಸ್ಸನ್ನ ಇಟ್ಕೊಳ್ತಕ್ಕಂಥದ್ದು ಬಹಳ ಒಳ್ಳೆಯದು. ನಾನು ತೊಂದರೆಯನ್ನ ಅನುಭವಿಸಿದ್ದೇನೆ, ಅದರಿಂದ ನನಗೆ ಇಂತಹ ತೊಂದರೆಗಳು ಮತ್ತೆ ಬರಬಾರದು ಅನ್ನುವಂಥದ್ದು ನಿಮ್ಮ ಮನಸ್ಸಿನಲ್ಲಿದ್ದು ಅದಕ್ಕೆ ಸರಿಯಾದಂತಹ ಸೂಕ್ತವಾದಂತಹ ರೀತಿಯಲ್ಲಿ ನಡ್ಕೊಳ್ಬೇಕಾದಂತಹದ್ದು. ಅಧೈರ್ಯ, ಕೋಪ, ಆತ್ಮವಿಶ್ವಾಸ ಕಡಿಮೆ ಆಗ್ತಕ್ಕಂತಹದ್ದು ಇವೆಲ್ಲವನ್ನ ಈ ದಿವಸ ನೋಡಬೇಕಾದಂಥದ್ದಿದೆ. ಹಳೆಯ ಸಂಕಲ್ಪವನ್ನ ಪೂರ್ಣಗೊಳಿಸಬೇಕು. ಹಿಂದೆ ಯಾವತ್ತೋ ಏನೋ ಅಂದ್ಕೊಂಡಿದ್ದೀರಿ, ಯಾವುದೋ ಒಂದು ಕೆಲಸವನ್ನ ಮಾಡಬೇಕು ಅಂತ, ಅದನ್ನ ಪೂರ್ಣ ಮಾಡಬೇಕಾದಂತಹದ್ದು. ನಿವೃತ್ತ ಅಧಿಕಾರಿಗಳಿಗೆ ಅಥವಾ ನಿವೃತ್ತಿ ಜೀವನದಲ್ಲಿ ಇರತಕ್ಕಂಥವರಿಗೆ ಸ್ವಲ್ಪ ಸಮಾಧಾನ, ಸುಖ, ಸಂತೋಷ ಸಿಕ್ಕುವಂಥದ್ದಾಗತ್ತೆ. ರಾಜಕೀಯ ವಿಚಾರಗಳಿಂದ ದೂರ ಉಳ್ಕೊಳ್ಳುವಂಥದ್ದು ಬಹಳ ಒಳ್ಳೆಯದು. ಇಲ್ಲದೆ ಇದ್ರೆ ಅದು ನಿಮಗೆ ಮಾರಕವಾಗತ್ತೆ ಹೊರತು ಯಾವುದೇ ರೀತಿಯ ಪ್ರಯೋಜನಕ್ಕೆ ಬರದೇ ಇರುವಂತಹದ್ದು. ಶ್ರೀರಾಮ ಪರಿವಾರ ದೇವತೆಗಳನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಷಭ ರಾಶಿ, ತಾಯಿಯವರಿಗೆ ಏನೋ ದೋಷ, ಸಮಸ್ಯೆ ಇರತಕ್ಕಂಥದ್ದು. ನೀವು ಒಂದಷ್ಟು ಆತಂಕ ಪಡಬೇಕಾದಂತಹ ವಿಚಾರಗಳು ಬರುತ್ತೆ. ಅಲ್ಲಿ ನಿಮ್ಮ ಆರೋಗ್ಯವನ್ನ ಅತಿ ಮುಖ್ಯವಾಗಿ ಗಮನಿಸ್ಕೊಳ್ಳಿ. ನಿಮ್ಮ ಜೀವನದಲ್ಲಿ ತುಂಬಾ ಭಯ ಕಾಡುವಂಥದ್ದು, ಏನಾಗುತ್ತೋ ಅನ್ನುವಂತಹ ಆತಂಕ ಹೆಚ್ಚಾಗುವಂಥದ್ದಿದೆ. ತಂದೆಯವರ ಆರೋಗ್ಯದಲ್ಲೂ ಕೂಡ ಏನೋ ವ್ಯತ್ಯಾಸಗಳಾಗುವಂಥದ್ದು, ಅದು ಇನ್ನಷ್ಟು ಭಯಕ್ಕೆ ಕಾರಣವಾಗುತ್ತೆ. ವಿಶೇಷವಾಗಿ ಭಯದಿಂದ ಹೊರಬರೋದಕ್ಕೆ ಅನೇಕ ವಿಧವಾದಂತಹ ಹೋರಾಟವನ್ನ ನೀವು ನಡೆಸ್ತೀರಿ. ಮೃಗಶಿರ ನಕ್ಷತ್ರ, ವೃಷಭ ರಾಶಿ ಯಾರದಾಗಿರುತ್ತೆ ಅಂಥವರಿಗೆ ತಂದೆ ತಾಯಿಯ ವಿಚಾರದಲ್ಲಿ ಈ ದಿವಸ ಹೆಚ್ಚು ಆತಂಕ ಅನ್ನುವಂಥದ್ದನ್ನ ಕಾಣಬೇಕಾಗತ್ತೆ. ಗಾಯತ್ರಿ ಮಂತ್ರವನ್ನ ಶ್ರವಣ ಮಾಡಿ ಶುಭವಾಗಿ. ಮಿಥುನ ರಾಶಿ, ನಿಮ್ಮ ಮನಸ್ಸು ನಿಮ್ಮ ಹತೋಟಿಯಲ್ಲಿರುವುದಿಲ್ಲ. ಬಹಳವಾಗಿ ಯೋಚನೆಗಳನ್ನ ಮಾಡ್ತೀರಿ. ಯಾವ ಆಲೋಚನೆಯೂ ಕೂಡ ಕಾರ್ಯರೂಪಕ್ಕೆ ಬರುವಂಥದ್ದಾಗಿರೋದಿಲ್ಲ. ಜೊತೆಗೆ ಆ ಸಮಯವನ್ನ ವ್ಯರ್ಥ ಮಾಡಿಕೊಂಡು ಆತಂಕಕ್ಕೆ ಒಳಗಾಗ್ತೀರಿ ಅನ್ನುವಂಥದ್ದು. ಆಯಸ್ಸು ತುಂಬಾ ಅಲ್ಪ ಅನ್ನುವಂತಹ ಭಯ ನಿಮ್ಮನ್ನ ಕಾಡುತ್ತೆ. ನಾನು ಬದುಕಿದ್ರೆ ಎಷ್ಟು ದಿವಸ ಬದುಕಿರ್ತೀನಿ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ಕೊಳ್ತೀರಿ. ಅದು ಪ್ರಶ್ನೆ ಆಗಬಾರದು. ಒಬ್ಬ ಮನುಷ್ಯ ಎಷ್ಟು ದಿವಸ ಬದುಕಿರ್ತಾನೆ ಅನ್ನೋಕ್ಕಿಂತಲೂ ಹೇಗೆ ಬದುಕಿರ್ತಾನೆ ಅನ್ನುವಂಥದ್ದು ಬಹಳ ಮುಖ್ಯವಾಗತ್ತೆ. ಹಾಗಾಗಿ ಆಯಸ್ಸಿನ ಪ್ರಶ್ನೆಯನ್ನ ಮಾಡಬಾರ್ದು ಅನ್ನುವಂಥದ್ದು. ಸಮಾಜದಲ್ಲಿ ನೀವು ನಿಮ್ಮದೇ ಆದಂತಹ ಪ್ರಾಮಾಣಿಕತೆಯಿಂದ ಗೌರವವನ್ನು ಹೆಚ್ಚಿಸ್ಕೊಳ್ಬೇಕು, ಅದನ್ನ ಹಾಗೆ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು. ಪತಿಪತ್ನಿಯರ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಬೇಸರವಾಗತ್ತೆ. ಆ ಅನ್ಯೋನ್ಯತೆ ಎನ್ನುವಂತಹದ್ದು ದೂರವಾಗಿರುತ್ತೆ. ಅದರ ಪ್ರಭಾವ ಇವತ್ತೂ ಕೂಡ ಹೆಚ್ಚಿನದಾಗಿ ಕಾಣುತ್ತೆ ಅನ್ನುವಂಥದ್ದು. ಮಕ್ಕಳ ಬಗ್ಗೆ ಯೋಚನೆ ಬೇಡ. ಮಕ್ಕಳು ತಮ್ಮದೇ ಆದಂತಹ ರೀತಿಯಲ್ಲಿ ಒಂದು ಸಾಧನೆಯನ್ನ, ಆಯಾ ವಯಸ್ಸಿಗೆ ಅನುಗುಣವಾದಂತಹ ವಿದ್ಯಾಭ್ಯಾಸವೋ ನೌಕರಿಯೋ ಜೀವನದಲ್ಲಿ ಒಂದು ವ್ಯವಸ್ಥಿತವಾದಂತಹ ನೆಲೆಯನ್ನ ಕಂಡುಕೊಳ್ಳತಕ್ಕಂಥದ್ದು ಆಗಿರುತ್ತೆ. ಕೋರ್ಟು ಅಥವಾ ಈ ಕಾನೂನಾತ್ಮಕವಾದಂತಹ ಹೋರಾಟಗಳೇನಾದ್ರು ಇದ್ರೆ ನಿಮಗೆ ಸ್ವಲ್ಪ ಅನುಕೂಲವಾಗುವಂತಹ ಸೂಚನೆ ಇದೆ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಅಥವಾ ಕಮಿಷನ್ ಏಜೆಂಟ್ಸ್ಗಳಿಗೆ ಸ್ವಲ್ಪ ಲಾಭ ಆಗುವಂತಹ ಸಂದರ್ಭ. ಸುಬ್ರಹ್ಮಣ್ಯ ಸ್ವಾಮಿಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕರ್ಕಾಟಕ ರಾಶಿ, ಉದ್ಯೋಗದ ಬಗ್ಗೆ ಹೆಚ್ಚು ಆತಂಕ ಇದ್ದಂಥವರಿಗೆ ಸ್ವಲ್ಪ ಭಯ ನಿವೃತ್ತಿ ಆಗುವಂಥದ್ದು. ಉದ್ಯೋಗದ ಬಗ್ಗೆ ಏನೋ ಒಂದು ಖಾತ್ರಿಯ ಮಾತು ನಿಮ್ಮ ಗಮನಕ್ಕೆ ಬರ್ತಕ್ಕಂಥದ್ದಾಗತ್ತೆ. ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ. ಧನಾತ್ಮಕವಾಗಿ ಇರೋದಕ್ಕೆ ಪ್ರಯತ್ನವನ್ನ ಮಾಡಿ. ಮಕ್ಕಳ ಆರೋಗ್ಯದಲ್ಲಿ ಏನೋ ವ್ಯತ್ಯಾಸ ಆಯಿತು ಅಂತ ಹೇಳಿ ನೀವು ಧೈರ್ಯವನ್ನು ಕೆಟ್ಟುಬಿಟ್ರೆ ಮನೆಯಲ್ಲಿ ಬೇರೆಯವರಿಗೆ ಧೈರ್ಯವನ್ನು ಹೇಳುವಂಥದ್ದು ಯಾರು ಅನ್ನುವಂಥದ್ದಾಗತ್ತೆ. ಅನಗತ್ಯವಾದಂತಹ ವಿಚಾರಗಳಿಗೆ ವಾದವನ್ನು ಮಾಡೋದಕ್ಕೆ ಹೋಗಬೇಡಿ, ಅದು ಸರಿಯಾದಂತಹ ಸಂದರ್ಭ ಆಗಿರುವುದಿಲ್ಲ. ದಾಂಪತ್ಯದಲ್ಲಿ ಸಮಾಧಾನ ಇರುತ್ತೆ, ಆದರೆ ಮಕ್ಕಳ ವಿಚಾರದಿಂದ ಏನೋ ಒಂದು ರೀತಿಯ ಆತಂಕ ಅಲ್ಲಿ ಸೃಷ್ಟಿಯಾಗ್ತಕ್ಕಂಥದ್ದು. ಖರೀದಿಯ ವಿಚಾರದಲ್ಲಿ ಬಹಳ ಜಾಗ್ರತೆಯನ್ನ ವಹಿಸಬೇಕಾದಂಥದ್ದು. ವ್ಯಾಪಾರದಲ್ಲಿ ಲಾಭ ಇದೆ. ಇವೆಲ್ಲವನ್ನ ಗಮನಿಸಿದಾಗ ಹಾಲು ಮತ್ತು ಜೇನುತುಪ್ಪದಿಂದ ಗಣಪತಿಗೆ ಅಭಿಷೇಕವನ್ನ ಮಾಡಿ. ನಿಮ್ಮ ಮನೆಯಲ್ಲಿ ನೀವೇ ಮಾಡುವಂಥದ್ದು. ನಿಮಗೆ ಯಾವ ಸ್ತೋತ್ರ ಬರುತ್ತೋ, ಮಂತ್ರ ಬರುತ್ತೋ, ಅಥವಾ ಏನೂ ಬರಲಿಲ್ಲ ಅಂದ್ರೆ
ಗಣೇಶನಿಗೆ ನಮಸ್ಕಾರ ಅನ್ನುವ ಒಂದು ಭಾವನೆಯಲ್ಲಿ ಆ ಕೈಂಕರ್ಯವನ್ನು ಮಾಡಿ ಶುಭವಾಗಿ. ಸಿಂಹರಾಶಿ ಎಲ್ಲವೂ ಇದೆ, ಆದರೆ ಯಾಕೋ ಸಮಾಧಾನ ಇಲ್ಲ, ಅದೃಷ್ಟದ ಕೊರತೆ ಅಂತ ಹೇಳಬೇಕು. ಪ್ರೇಮಿಗಳಿಗೆ ತುಂಬಾ ತೊಂದರೆಯಾಗುವಂತಹ ದಿವಸ, ಜೊತೆಗೆ ತುಂಬಾ ಬೇಸರವನ್ನ ಮಾಡ್ಕೊಳ್ತೀರಿ. ಸಂಬಂಧಗಳ ನಡುವೆ ಅಹಂಭಾವ ಬೇಡ, ಈಗೋ ಪ್ರಾಬ್ಲಮ್ ಇರಬಾರ್ದಲ್ಲಿ. ಯಾವಾಗ ನಾನು ನಾನು ಅಥವಾ ನಾನೇ ಅನ್ನುವಂತಹ ಭಾವನೆಗಳು ಹೆಚ್ಚಾಗುತ್ತೋ ಆಗ ಯಾರಲ್ಲೂ ಕೂಡ ನಂಬಿಕೆ ಆಗಲಿ, ಪರಸ್ಪರ ಹೊಂದಾಣಿಕೆ ಆಗಲಿ ಯಾವುದೂ ಕೂಡ ಉಳಿದೇ ಇರತಕ್ಕಂಥದ್ದಾಗತ್ತೆ. ಅನವಶ್ಯವಾದಂತಹ ವಿಚಾರಗಳಿಂದ ಜಗಳವಾಗತ್ತೆ, ಮನಸ್ಸು ಹಾಳಾಗತ್ತೆ, ಯಾವ ಪ್ರಯೋಜನವೂ ಕೂಡ ಇಲ್ಲದೆ ಇರೋ ಹಾಗಾಗತ್ತೆ. ಹಳೆಯ ಕೆಲಸಗಳನ್ನ, ಬಾಕಿ ಉಳಿದ ಕೆಲಸಗಳನ್ನ ಪೂರ್ಣ ಮಾಡಿ. ಕಠಿಣ ಪರಿಶ್ರಮ ಇದೆ, ಆದ್ರೆ ಗಳಿಕೆ ಕಡಿಮೆ, ತುಂಬಾ ಕಷ್ಟಪಡ್ತೀರಿ, ಆದಾಯ ನೋಡಿದ್ರೆ ಶೂನ್ಯ ಅನ್ನುವ ರೀತಿಯಲ್ಲಿ ಆಗತ್ತೆ. ನನ್ನ ಪ್ರತಿಫಲ ನನಗೆ ಸಿಕ್ಲಿಲ್ಲ, ನನ್ನ ಕಷ್ಟ ಅಥವಾ ನನ್ನ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಅಂತಕ್ಕಂಥದ್ದು ಯಾವ ರೀತಿಯಲ್ಲೂ ಕೂಡ ನನ್ನದಾಗ್ಲಿಲ್ಲ ಅನ್ನುವಂಥದ್ದು. ಲಕ್ಷ್ಮೀನಾರಾಯಣರನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕನ್ಯಾ ರಾಶಿ ತುಂಬಾ ಮುಖ್ಯವಾದಂತಹ ಕೆಲವು ಕೆಲಸಗಳಲ್ಲಿ ಜಾಗ್ರತೆಯನ್ನು ವಹಿಸಬೇಕು. ಎಚ್ಚರ ತಪ್ಪಿದ್ರಿ ತೊಂದರೆಗಳು ಆಗ್ತಕ್ಕಂಥದ್ದಿದೆ. ಹಲವಾರು ಸವಾಲುಗಳು ಎದುರಾಗತ್ತೆ, ಆದರೆ ಬುದ್ಧಿವಂತಿಕೆಯಿಂದ ಸವಾಲುಗಳನ್ನ ಎದುರಿಸಬೇಕು. ಅದಕ್ಕೆ ಪರಿಹಾರವನ್ನ ಕಂಡು ಹಿಡ್ಕೊಳ್ಬೇಕೇ ಹೊರತು ಸವಾಲುಗಳನ್ನ ಸಮಸ್ಯೆಗಳಾಗಿ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದು. ಕರುಣೆ, ಪ್ರೀತಿ, ವಿಶ್ವಾಸ ಇವೆಲ್ಲವೂ ಕೂಡ ಹೆಚ್ಚಾಗಿಯೇ ಇರುವಂತಹದ್ದು. ಅತಿಯಾದಂತಹ ನಂಬಿಕೆ ನಿಮಗೆ ತೊಂದರೆಯನ್ನ ಮಾಡುತ್ತೆ. ಜೀವನದಲ್ಲಿ ಬಹಳ ಭಾವನಾತ್ಮಕವಾಗಿ ಕೆಲಸವನ್ನ ಮಾಡಬೇಕಾಗತ್ತೆ ಅನ್ನುವಂಥದ್ದನ್ನು ಗಮನಿಸಿ. ಪುಣ್ಯಕ್ಷೇತ್ರಗಳ ದರ್ಶನಕ್ಕೆ ಸಂಕಲ್ಪವನ್ನ ಮಾಡ್ತೀರಿ. ಬಡವರಿಗೆ ಕೈಲಾದಂತಹ ಸಹಾಯವನ್ನ ಮಾಡಿ. ಭಗವಂತ ನಿಮಗೆ ಕೊಟ್ಟಾಗ ಯತ್ಕಿಂಚಿತ್ ನಿಮ್ಮ ಕೈಲಾದಷ್ಟು ಏನಾದರೂ ಒಂದು ಒಳ್ಳೆಯ ಕೆಲಸವನ್ನ ಮಾಡಿ ಹಲವರಿಗೆ ಮಾರ್ಗದರ್ಶಕರಾಗ್ತೀರಿ. ಜೊತೆಗೆ ಸಮಾಜಕ್ಕೆ ಒಳ್ಳೆಯ ಸಂದೇಶ ಹೋಗುತ್ತೆ. ಇವೆಲ್ಲವನ್ನ ಗಮನಿಸ್ಕೊಳ್ಬೇಕು. ಗೋಮಾತೆಯನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿ ಶುಭವಾಗಿ. ತುಲಾರಾಶಿ, ನಿಮ್ಮ ಗುರಿಯ ಬಗ್ಗೆ ಸ್ವಲ್ಪ ಚಿಂತನೆ ಇರಲಿ. ಯಾವ ಗುರಿಯನ್ನಿಟ್ಟುಕೊಂಡು ನಾನು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀನಿ ಅನ್ನುವಂಥದ್ದು ಗೊತ್ತಾಗ್ಲಿ. ಆರೋಗ್ಯದ ಸಮಸ್ಯೆ ಸಣ್ಣದಾಗಿ ಕಾಡಬಹುದು ಅನ್ನುವಂಥದ್ದು. ಕುಟುಂಬದ ಶಾಂತಿಯನ್ನ ಹಾಗೆ ಉಳಿಸ್ಕೊಳ್ಬೇಕು. ಕುಟುಂಬದಲ್ಲಿ ಏನೋ ಒಂದು ರೀತಿಯ ಸಮಾಧಾನಕರವಾಗಿ ನಡ್ಕೊಂಡು ಹೋಗ್ತಾ ಇದೆ, ಅಲ್ಲಿ ಯಾವುದೇ ರೀತಿಯ ಅಶಾಂತಿಗೆ ಅವಕಾಶಗಳು ಬೇಡ ಅನ್ನುವಂಥದ್ದು. ಮದುವೆಯ ವಿಚಾರಕ್ಕೆ ಮನೆಯಲ್ಲಿ ಭಿನ್ನಾಭಿಪ್ರಾಯಗಳು ಬರುತ್ತೆ. ಇದನ್ನ ಸಮಂಜಸವಾಗಿ ಕೂತು ಚರ್ಚೆ ಮಾಡಿ ಬಗೆಹರಿಸ್ಕೊಳ್ಬೇಕಾದಂಥದ್ದು ಮುಖ್ಯವೇ ಹೊರತು ನಮ್ಮ ಮೂಗಿನ ನೇರಕ್ಕೆ ನಾವು ಮಾತಾಡುವಂಥದ್ದು ಸರಿ ಅಲ್ಲ ಅಂತ ಹೇಳಿ ಗಮನಿಸ್ಕೊಳ್ಬೇಕು. ಹಣ, ಆಭರಣ ಎಲ್ಲವೂ ಕೂಡ ಇದೆ, ಆದರೆ ದುರಾಸೆ ಮಾತ್ರ ತಪ್ಪಿದ್ದಲ್ಲ. ಇದು ಮನುಷ್ಯನ ಸಹಜ ಸ್ವಭಾವ ಅಂತ ಹೇಳಿ ಅನ್ಕೊಳ್ಬಹುದು, ಆದರೆ ಎಲ್ಲವನ್ನೂ ಕೂಡ ಸರಿಯಾದಂತಹ ರೀತಿಯಲ್ಲಿ ಗಮನಿಸಬೇಕು. ಇರುವಂಥದ್ದನ್ನ ಸರಿಯಾದ ರೀತಿಯಲ್ಲಿ ವಿನಿಯೋಗ ಮಾಡಿಕೊಳ್ಬೇಕು ಅನ್ನುವಂಥದ್ದು. ಚಂಡಿಕಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ವೃಶ್ಚಿಕ ರಾಶಿ, ಕೋಪ ಹೆಚ್ಚಾಗಿ ಎಲ್ಲ ಕೆಲಸಗಳು ಎಡವಟ್ಟಾಗ್ತಕ್ಕಂಥದ್ದು. ಆದರೆ ಆರ್ಥಿಕವಾಗಿ ನೋಡ್ತಾ ಹೋದಾಗ ಹಣದ ಅನುಕೂಲ ಅಥವಾ ನಿಮಗೆ ಲಾಭ ಅನ್ನುವಂಥದ್ದಿದೆ. ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡೋದಕ್ಕೆ ಉತ್ತಮವಾದಂತಹ ಅವಕಾಶ ಇದೆ. ಒಳ್ಳೆಯ ಮನಸ್ಸಿನಿಂದ ವಿದ್ಯಾರ್ಥಿಗಳಿಗೆ ಸಹಾಯವನ್ನ ಮಾಡಿ. ಉನ್ನತ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಆ ಒಂದು ಆಸೆಯನ್ನ ಇಟ್ಟುಕೊಂಡಿರ್ತಕ್ಕಂಥವ್ರಿಗೆ ಅಥವಾ ಉನ್ನತ ಶಿಕ್ಷಣವನ್ನ ಪಡೀತಾ ಇರತಕ್ಕಂಥವ್ರಿಗೆ ಏನೋ ನಿಮ್ಮ ಕ್ಷೇತ್ರದಲ್ಲಿ ಸಮಸ್ಯೆಗಳು ಆಗುವಂತಹ ಸೂಚನೆಗಳಿದೆ. ತಪ್ಪು ದಾರಿಯನ್ನ ಬಿಟ್ಟು ಯೋಚನೆಯನ್ನ ಮಾಡಿ. ಯಾವುದೋ ವಾಮಮಾರ್ಗವನ್ನ ಅನುಸರಿಸ್ತಕ್ಕಂಥದ್ದು ಒಳ್ಳೆಯದಲ್ಲ. ನಮಗೆ ಕಷ್ಟ ಬರಬಹುದು, ಹಾಗಂತ ತಪ್ಪು ದಾರಿಯನ್ನ ತುಳಿತಕ್ಕಂಥದ್ದು ಒಳ್ಳೆಯದಲ್ಲ. ಕಷ್ಟ ನಿವಾರಣೆ ಆಗತ್ತೆ, ಒಳ್ಳೆಯ ಸಮಯ ಬಂದೇ ಬರುತ್ತೆ. ಅಲ್ಲಿವರೆಗೆ ತಾಳ್ಮೆಯಿಂದ ಕಾಯ್ಬೇಕಾದಂಥದ್ದು ಮುಖ್ಯವಾಗತ್ತೆ. ತಪ್ಪು ದಾರಿಯನ್ನು ಹಿಡಿದು ಇನ್ಯಾವುದೋ ಅನರ್ಥಕ್ಕೆ, ಇನ್ಯಾವುದೋ ಸಮಸ್ಯೆಗೆ ಅಥವಾ ಕಾನೂನಾತ್ಮಕವಾದಂತಹ ವಿಚಾರಕ್ಕೊಳಗಾದ್ರೆ ಜೀವನ ಪೂರ್ತಿ ಹಾಳಾಯ್ತಾ, ಇದನ್ನ ಆಲೋಚನೆ ಮಾಡಬೇಕು. ಸೂರ್ಯನಾರಾಯಣ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಧನುರ್ರಾಶಿ, ಮನಸ್ಸಿನಲ್ಲಿ ನಕಾರಾತ್ಮಕವಾದಂತಹ ಚಿಂತನೆಗಳು ಹೆಚ್ಚಾಗ್ತಕ್ಕಂಥದ್ದು. ಯಾವ ವಿಷಯಕ್ಕೆ ಅಂತ ಹೇಳಿ ಕೇಳಿದ್ರೆ ಅಲ್ಲಿ ಯಾವ ವಿಷಯವೂ ಕೂಡ ನಿರ್ದಿಷ್ಟವಾಗಿರೋದಿಲ್ಲ. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಕಾರಾತ್ಮಕವಾದಂತಹ ಆಲೋಚನೆ. ಯಾವ ವಿಷಯ ಮುನ್ನೆಲೆಗೆ ಬಂದರೂ ಕೂಡ ಅದರ ಬಗ್ಗೆ ಇಲ್ಲ ಸಲ್ಲದ ಆಲೋಚನೆಗಳು ನಿಮ್ಮ ಮನಸ್ಸಿಗೆ ಬರುತ್ತೆ. ವೃತ್ತಿಯಲ್ಲಿ ಹಿನ್ನಡೆಯಾಗತ್ತೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಕ್ಕಂಥದ್ದು. ಆಹಾರದ ಬಗ್ಗೆ ಸರಿಯಾಗಿ ಗಮನಿಸಿ. ಏನೋ ರುಚಿ ಅಂತ ಹೇಳಿ ಯಥೇಚ್ಛವಾಗಿ
ನೀವು ಆಹಾರವನ್ನು ಸ್ವೀಕಾರ ಮಾಡಿದರೆ ಆರೋಗ್ಯದಲ್ಲಿ ತುಂಬಾ ದೊಡ್ಡ ಸಮಸ್ಯೆಯನ್ನ ಅನುಭವಿಸಬೇಕಾಗತ್ತೆ. ನಿಮಗೆ ತುಂಬಾ ಬೇಸರವಾಗ್ತಕ್ಕಂತಹ ದಿವಸ ಇದು. ಪ್ರಯಾಣ ಅನಿವಾರ್ಯ, ಆದರೆ ಅದು ಒಳ್ಳೆಯದಲ್ಲ ಅನ್ನುವಂಥದ್ದು ಎಚ್ಚರಿಕೆ. ವನದುರ್ಗಾದೇವಿಯ ಪ್ರಾರ್ಥನೆಯನ್ನ ಮಾಡಿ ಶುಭವಾಗಿ. ಮಕರ ರಾಶಿ, ಹಳೆಯ ವಿಚಾರಗಳು, ವಾದ ವಿವಾದಗಳಲ್ಲಿ ಜಯವನ್ನ ಕಾಣತಕ್ಕಂಥದ್ದಿದೆ. ಆದರೆ ನೀವು ನೀವಾಗಿರೋದಕ್ಕೆ ಸಾಧ್ಯ ಆಗೋದಿಲ್ಲ. ಅಂದ್ರೆ ನಿಮ್ಮ ನಿಜವಾದಂತಹ ಒಂದು ಸ್ವಭಾವ, ಗುಣ, ಲಕ್ಷಣ ಏನಿದೆ ಅದು ಯಾವುದೂ ಕೂಡ ಉಳ್ಕೊಂಡಿರೋದಿಲ್ಲ. ಬೇರೆಯ ಒಂದು ರೀತಿಯಲ್ಲೇ ನೀವು ವರ್ತಿಸ್ತೀರಿ ಎನ್ನುವಂಥದ್ದು. ಆತ್ಮವಿಶ್ವಾಸವನ್ನ, ಬೇರೆಯವರ ಗೌರವವನ್ನ ಕೇವಲ ದುಡ್ಡಿನಿಂದ ಅಳೆಯಬೇಡಿ ಅನ್ನುವಂಥದ್ದು. ತಾಯಿಯವರ ಆರೋಗ್ಯದಲ್ಲಿ ಏರುಪೇರುಗಳಾಗಬಹುದು, ಎಚ್ಚರಿಕೆಯನ್ನ ವಹಿಸಬೇಕಾಗತ್ತೆ. ನಿಮ್ಮ ಕೆಲಸದಲ್ಲಿ ದೊಡ್ಡವರ ಒತ್ತಡ ಹೆಚ್ಚಾಗಿರಬಹುದು, ಇದನ್ನ ಗಮನಿಸ್ಕೊಳ್ಳಿ. ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಲಾಭ ಆಗ್ತಕ್ಕಂಥದ್ದು. ವಿಶೇಷವಾಗಿ ಭೂವರಾಹ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ, ಮಕ್ಕಳ ಜೊತೆಯಲ್ಲಿ ವಿಶೇಷವಾದಂತಹ ಸಮಯವನ್ನ ಕಳೆಯೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಿ. ಕಳೆದಂತಹ ಸಮಯ ಮತ್ತೆ ನಿಮಗೆ ಸಿಕ್ಕದೇ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ನೆಮ್ಮದಿ ಎನ್ನುವಂಥದ್ದು ಇರುತ್ತೆ, ಅದನ್ನ ಹಾಗೆ ಉಳಿಸ್ಕೊಳ್ಬೇಕಾದಂಥದ್ದು. ಹಣದ ವಿಚಾರದಲ್ಲಿ ಸ್ವಲ್ಪ ಸಮಾಧಾನ ಸಿಕ್ಕುವಂಥದ್ದು. ತುಂಬಾ ದೊಡ್ಡ ದೊಡ್ಡ ವಿಚಾರಗಳಿಗೆ, ದೊಡ್ಡದಾದಂತಹ ನಿರ್ಧಾರಗಳಿಗೆ ಮನಸ್ಸನ್ನ ಮಾಡಬೇಡಿ ಅನ್ನುವಂಥದ್ದು. ಮನಸ್ಸು ಅಸ್ಥಿರವಾದಂಥದ್ದು, ಅದನ್ನ ಆದಷ್ಟು ಎಷ್ಟು ಸಾಧ್ಯವೋ, ಎಷ್ಟು ಸಮಯದಲ್ಲಿ ಸಾಧ್ಯವೋ ಅಷ್ಟು ಸ್ಥಿರವಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಮಾಡಿ. ಕೆಲಸದಲ್ಲಿ ಜಾಗ್ರತೆಯನ್ನು ವಹಿಸಿ. ಎಚ್ಚರ ತಪ್ಪಿದ್ರೆ ನಿಮಗೇ ನಷ್ಟ, ಮತ್ತೆ ನಿಮಗೆ ಕಷ್ಟವಾಗ್ತಕ್ಕಂಥದ್ದು. ಈಶ್ವರನನ್ನ ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಹಿರಿಯರ ಆರೋಗ್ಯದ ಬಗ್ಗೆ, ಅವರ ಒಂದು ಅನುಕೂಲತೆಯ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕಾದಂಥದ್ದು. ಕೆಲಸದಲ್ಲಿ ಸಮರ್ಪಣಾ ಭಾವನೆ ಇರಲಿ. ಯಾರೋ ನೋಡ್ತಾರೆ ಅಥವಾ ಇನ್ಯಾರನ್ನೋ ಮೆಚ್ಚಿಸ್ಬೇಕು ಅನ್ನುವಂತಹ ಕೆಲಸಗಳನ್ನ ಖಂಡಿತವಾಗಿ ಮಾಡಬೇಡಿ. ಆತ್ಮಪೂರ್ವಕವಾಗಿ ಮಾಡ್ತಕ್ಕಂತಹ ಕೆಲಸ ಇರಲಿ. ನೀವು ಎಲ್ಲಿ ಯಾವ ಕ್ಷೇತ್ರದಲ್ಲಿ ಕೆಲಸವನ್ನ ಮಾಡ್ತೀರೋ ಆ ಕೆಲಸಕ್ಕೆ ನ್ಯಾಯವನ್ನು ಒದಗಿಸಬೇಕಾದಂತಹದ್ದು ನಿಮ್ಮ ಗುರುತರವಾದಂತಹ ಜವಾಬ್ದಾರಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಚ್ಯುತಿ ಬರದೇ ಇರುವ ಹಾಗೆ ನೋಡ್ಕೊಳ್ಬೇಕಾದಂತಹದ್ದು. ಕೋಪದ ಜೊತೆಯಲ್ಲಿ ವ್ಯವಹಾರವನ್ನ ನಡೆಸಬೇಡಿ. ಹಿರಿಯರನ್ನ ಗೌರವಿಸಿ, ಸನ್ಮಾನಿಸಿ, ಅವರ ಮಾತಿಗೆ ಬೆಲೆಯನ್ನ ಕೊಡಿ, ವಿಧೇಯರಾಗಿರಿ ಅಂತಕ್ಕಂಥದ್ದು. ಕುಟುಂಬದ ಸೌಹಾರ್ದ ಚೆನ್ನಾಗಿರಬೇಕು ಅಂತಾದ್ರೆ ಕೆಲವು ನಿಯಮಗಳನ್ನ ಪಾಲಿಸಲೇಬೇಕು, ಅಗತ್ಯವಾಗಿ ಪಾಲಿಸಬೇಕು ಅನ್ನುವಂಥದ್ದು. ಸಂಬಂಧವನ್ನ ಅಥವಾ ಸ್ನೇಹವನ್ನ ಹಾಳು ಮಾಡ್ಕೊಳ್ತಕ್ಕಂಥದ್ದು 1 ನಿಮಿಷದ ಕೆಲಸ. ಆದ್ರೆ ಅದೇ ಸ್ನೇಹ ಸಂಬಂಧಗಳು ಗಟ್ಟಿಯಾಗಬೇಕು ಅಂತಾದ್ರೆ ಹಲವಾರು ವರ್ಷಗಳ ತಪಸ್ಸು ಬೇಕಾಗುತ್ತೆ. ಇದರ ಬೆಲೆ ಗೊತ್ತಿರಬೇಕು. ತಾಪಸ ಮನ್ಯುವಿನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.